ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೆಂತೆ ಹಿಟ್ಟು. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 2 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಹೆಸರುಬೇಳೆ, 3 ಸ್ಪೂನಷ್ಟು ಮೆಂತೆ ಮತ್ತು 2 ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಇಂಗು. ಇದು ಮಾಡೋ ವಿಧಾನ ನೋಡೋಣ ಬನ್ನಿ. ಫಸ್ಟಿಗೆ ಬಾಣಲೆ ಇಟ್ಕೊಂಬಿಡೋಣ. ಬಾಣಲೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ವಲ್ಲ, ತೊಗರಿಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ಲೈಟ್ ಕಲರು ನೋಡಿ. ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ 2 ಸ್ಪೂನಷ್ಟು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಗೋಧಿ 2 ಸ್ಪೂನು. ಏನಾದರೂ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಇದೆಲ್ಲ ಹೆಲ್ತಿ ಫುಡ್ ಫ್ರೆಂಡ್. ಇದು ತುಂಬ. ನೆಕ್ಸ್ಟ್ ಇದಕ್ಕೆ ಹೆಸರುಬೇಳೆ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಫ್ರೈ ಆಗಿದೆ. ನೆಕ್ಸ್ಟು ಮೆಂತೆ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಂತೆ ಮಾತ್ರ 1 ಸ್ಪೂನ್ ಎಕ್ಸ್ಟ್ರಾ ತೊಗೊಬೇಕು ಫ್ರೆಂಡ್ಸ್, ಏಕೆಂದರೆ ಇದು ಮೆಂತೆ ಹಿಟ್ಟಾದ್ದರಿಂದ 1 ಸ್ಪೂನ್ ಎಕ್ಸ್ಟ್ರಾ ತೊಗೊಳ್ಳಿ. ಮೆಂತೆ ಫ್ಲೇವರ್ ಇರಬೇಕು ಇದಕ್ಕೆ, ತುಂಬ ಒಳ್ಳೆಯದು ಮೆಂತೆ ಹಾಕೋದ್ರಿಂದ. ಮತ್ತು ಲಾಸ್ಟಲ್ಲಿ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡೋಣ. ಜೀರಿಗೆ ಕೂಡ ಫ್ರೈ ಆಗಿದೆ ನೋಡಿ. ಇದೊಂದು 5 ಮಿನಿಟ್ಸ್ ಆರಕ್ಕೆ ಬಿಟ್ಬಿಡೋಣ. ತುಂಬ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬಾರ್ದು. ಈಗ ಆರಿದೆ ನೋಡಿ. ಇದು ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧದಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಅರ್ಧ ಇನ್ನೊಂದು ಸರಿ ಹಾಕ್ಕೊಬೋದು. ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಇಂಗು. ಆಮೇಲೆ ಇನ್ನೂ ಅರ್ಧ ಇದೆಯಲ್ಲ, ಅದಕ್ಕೆ ಬೇಕಾದ್ರೆ ಮತ್ತೆ ಇಂಗು ಸೇರಿಸ್ಕೊಬೋದು. ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್ ಸಾಕು. ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದನ್ನು ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಉಳಿದಿದ್ದ ಅರ್ಧ ಇತ್ತಲ್ಲ, ಅದನ್ನು ಮತ್ತೆ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಫೈನ್ ಪೌಡರ್ ಆಗಿದೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇಂಗು ನಾವು ಸ್ವಲ್ಪ ಒಂದಕ್ಕೆ ಮಾತ್ರ ಫಸ್ಟ್ ಟೈಮ್ ಮಾತ್ರ ಹಿಂಗೆ ಹಾಕಿದ್ವಲ್ಲ, ಆಮೇಲೆ ಬೇಕಾದ್ರೆ ಇದಕ್ಕೆ ಹಿಂಗೆ ಆ್ಯಡ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಬೇಕಾದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತೆ ಹಿಟ್ಟು ಯಾವ ಥರ ಮಾಡ್ಕೊಬೋದು ಅಂತ. ಇದು ಹುಷಾರಿಲ್ದಲೇ ಇರೋರಿಗೆ, ನಿಶಕ್ತಿ ಆದವ್ರಿಗೆ, ಅಂದರೆ ಹುಷಾರಿಲ್ಲ ಅಂದರೆ ತುಂಬ ಸುಸ್ತು, ಏನು ಕೆಲಸ ಮಾಡಿದ್ರೂ ಸುಸ್ತಾಗ್ತಾ ಇರುತ್ತಲ್ಲ ಅಂಥವ್ರಿಗೆ, ಏಜ್ ಆದವ್ರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಒಂದು ಸ್ಪೂನಲ್ಲಿ ಸ್ವಲ್ಪ ಹಾಕ್ಕೊಂಡು ವೈಟ್ ರೈಸ್ಗೆ ತುಪ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಪುಳಿಯೋಗರೆ ಥರ ಇಷ್ಟಪಡೋರು ಸ್ವಲ್ಪ ಎಣ್ಣೆ ಮತ್ತು ಇದು ಹುಣಸೆ ರಸ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡು ಪುಳಿಯೋಗರೆ ಥರನೂ ತಿನ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.